ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಟೈಲರಿಂಗ್ ವಿಷಯವಾಗಿ ನಿಮ್ಗೆಲ್ರಿಗೂ ಒಂದು ಇನ್ಫಾರ್ಮೇಷನ್ ಹೇಳೋಕ್ಕೆ ಅಂತ ಬಂದಿದ್ದೀನಿ. ಏನಂತ ಅಂದರೆ, ತುಂಬ ಜನ ಇವಾಗ ಮನೇಲಿ ಬ್ಲೌಸ್ ಹೊಲಿತಿರ್ತೀರ, ಅಂಗಡಿಗಳಲ್ಲೂ ಹೊಲಿತಿರ್ತೀರ. ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಇದು ಐಡಿಯಾ ಇರುತ್ತೆ ಅಂತ ಅನಿಸುತ್ತೆ. ನನಗೂ ಗೊತ್ತಿರಲ್ಲ, ನಾನು ಇವಾಗ ಒಂದು 2 ತಿಂಗಳಿಂದ ಕಲ್ತಿದ್ದಿದ್ದು. ಬಟ್ ತುಂಬ ಯೂಸ್ಫುಲ್ ಆಯಿತು. ಈಗ ಒಂದು ತುಂಬ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ 1 ಗಂಟೆ ಟೈಮ್ಗೆ ಬ್ಲೌಸ್ನ ಕಂಪ್ಲೀಟ್ ಮಾಡ್ತಾರೆ. ಇವಾಗ ಕಲಿತಿರೋರೆಲ್ಲ 1.5-2 ಗಂಟೆ ಟೈಮ್ ಆಗುತ್ತೆ. ಅವ್ರವರು ಯಾವ ಥರ ಫಾಸ್ಟಾಗಿ ಹೊಲಿತಾರೆ ಅದ್ರ ಮೇಲೆ ಡಿಪೆಂಡು. ಬಟ್ ನಾವು ಏನೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಉಕ್ಸಾಕಕ್ಕೆ ಮತ್ತು ದಾರಾಗೆ ನಾವು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಈಗ ತುಂಬ ಎಮರ್ಜೆನ್ಸಿ ಇರುತ್ತೆ, ಚಕ್ಕಂತ ಒಂದು ಕಸ್ಟಮರ್ಗೆ ಕೊಡೋಕ್ಕಾಗಲ್ಲ, ಉಕ್ಸು ದಾರ ಮಾಡೇ ಕೊಡಬೇಕಾಗತ್ತೆ. ಸ್ವಲ್ಪ ಜನ ಏನು ಮಾಡ್ತಿರ್ತಾರೆ ಅಂತಂದರೆ, ಬ್ಲೌಸ್ನ ಅವ್ರು ಹೊಲಿತಾರೆ, ಉಕ್ಸು ದಾರಕ್ಕೆ ಬೇರೆ ಕಡೆ ಕೊಡ್ತಿರ್ತಾರೆ, ಹಾಕೋಕ್ಕೆ ಟೈಮ್ ಇರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಆ ಒಂದು ಪ್ರಾಬ್ಲಮ್ಗೆ ನಾನು ಇವತ್ತು ಸೊಲ್ಯೂಷನ್ನ ತಂದಿದ್ದೀನಿ. ಏನು ಸೊಲ್ಯೂಷನ್ ಅಂತ ಅಂದರೆ, ನೋಡ್ಬೋದು, ಮಿಷಿನಲ್ಲೇ ಉಕ್ಸ್ನ ಹಾಕ್ಬೋದು. ನಾವು ಏನು ಬ್ಲೌಸ್ನ ಹೊಲಿತಿರ್ತೀವೋ ನೋಡಿ, ಇದು ನಾನು ಮಿಷಿನಲ್ಲೇ ಹಾಕಿರೋದು ಈ ಥರ. ಬಟ್ ತುಂಬ ಫಿನಿಶಿಂಗಾಗಿ ಬರುತ್ತೆ. ನಾವು ಎಲ್ಲಿಂದ ಹಾಕಿದ್ದೀವಿ ಅನ್ನೋ ಒಂದು ದಾರನೂ ಸುಧಾ ಗೊತ್ತಾಗಲ್ಲ, ಅಷ್ಟು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಇದು. ಸೊ ಈ ಥರ ಹಾಕಿದ್ರೆ ತುಂಬ ಯೂಸು ಇದೆ, ನಮಗೆ ಟೈಮು ಸೇವ್ ಆಗುತ್ತೆ, ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ದಾರ ಕಟ್ಟಾಗಿನೂ ಕೂಡ ಅದು ಈಚೆ ಬರಲ್ಲ. ಅಷ್ಟು ಚೆನ್ನಾಗಿ ನಾವು ಬ್ಲೌಸ್ ಹೊಲಿಬೇಕಾದ್ರೇ ಈ ಒಂದು ಪ್ಯಾಟ್ರನಲ್ಲಿ ನಾವು ಉಕ್ಸ್ನ ಹಾಕಿದ್ರೆ ನಮಗೆ ಬ್ಲೌಸ್ ಫಿನಿಶಿಂಗು ಚೆನ್ನಾಗಿರುತ್ತೆ, ಕಸ್ಟಮರು ತುಂಬ ಖುಷಿ ಪಡ್ತಾರೆ. ಸೊ ನಾನೇನು ಮಾಡ್ತೀನಿ, ಅದರಲ್ಲೇ ದಾರನು, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಇದೇನು ಸ್ಪೆಷಲ್ ಏನಿಲ್ಲ, ಆದರೂ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ದಾರ ಹಾಕೋದು ಕೂಡ ಮಿಷಿನಲ್ಲೇ ಮಾಡಿಬಿಟ್ಟು, ಉಕ್ಸ್ ಹಾಕೋದು ಕೂಡ ಮಿಷಿನಲ್ಲೇ ಮಾಡಿಬಿಟ್ರೆ ನಿಮಗೆ ಬ್ಲೌಸ್ ಹೊಲದ ಮೇಲೆ ಉಕ್ಸ್ ಹಾಕಂತ ಒಂದು ಗೋಜಿರಲ್ಲ. ಅದಕ್ಕೋಸ್ಕರ ಕುತ್ಕೋಬೇಕು, ಇಲ್ಲ ಇನ್ಯಾರಿಗೋ ಕೊಡಬೇಕು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಅಂತ. ಅಂದರೆ ಯೂಶಲಿ 15 ರೂಪಾಯಿ ತೊಗೋತಾರೆ ಉಕ್ಸು ಮತ್ತು ದಾರ ಹಾಕಲಿಕ್ಕೆ. ಆ ಒಂದು ಪ್ರಾಬ್ಲಮ್ ಇರಲ್ಲ. ಮತ್ತು ಏನೇ ನೀವು 15 ರೂಪಾಯಿ ಕೊಟ್ಟು ಹಾಕ್ಸಿದ್ರು ಈ ಫಿನಿಶಿಂಗ್ ಅದು ಬರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಹೇಗೆ ಹಾಕೋದು ಅಂತ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಹಾಕ್ಬೋದು. ಅದಕ್ಕೋಸ್ಕರ ನೋಡಿ, ನಾನಿವಾಗ ರೈಟ್ ಸೈಡ್ದು ರೆಡಿ ಮಾಡ್ಕೊಂಡಿದ್ದೀನಿ. ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತಿದ್ದೀನಿ ಕಸ್ಟಮರ್ದು. ಇದನ್ನು ಈ ಥರ ಮಾಡೋದಕ್ಕೆ ಎಲ್ರಿಗೂ ಬರುತ್ತೆ ಅಂತ ಅನ್ಕೋತೀನಿ, ಟೈಲರಿಂಗ್ ಮಾಡ್ತಿರೋರಿಗೆ. ಇದು ರೆಡಿ ಮಾಡ್ಕೊಂಡು ಈಗ ನಾವು ಉಕ್ಸ್ನ ಅಟ್ಯಾಚ್ ಮಾಡಬೇಕು. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ಇವಾಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. 2 ಪೀಸಾಗಿ ಕಟ್ ಮಾಡ್ಕೋಬೇಕು. ಒಂದು 2.5 ಇಂಚು 3 ಇಂಚಷ್ಟು ಬಟ್ಟೆ, ಜಾಸ್ತಿ ಇದ್ದರೆ ಒಂದು 3 ಇಂಚಷ್ಟೇ ಕಟ್ ಮಾಡ್ಕೊಳ್ಳಿ. 2 ಪೀಸಾಗಿ ನಾವು ಕಟ್ ಮಾಡಿಕೊಂಡು ಲೈನಿಂಗ್ನ ಈಗ ಅದ್ರ ಮೇಲೆ ಫಸ್ಟು ಫ್ರಂಟ್ ಅಂದರೆ ಬ್ಲೌಸ್ ಪಾರ್ಟು ಫ್ರಂಟಲ್ಲೇ ಇರಬೇಕು. ಇಟ್ಕೊಂಡು ಅದನ್ನು 1/4 ಇಂಚಿಗೆ ನೀಟಾಗಿ ಫಸ್ಟು ಅಟ್ಯಾಚ್ ಮಾಡ್ಕೋಬೇಕು. ನಾವು 1/4 ಇಂಚು ಹೊಲಿಗೆಯಲ್ಲಿ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಒಂದು 2-3 ಕಚ್ ಮಾರ್ಕ್ ಹಾಕ್ಕೊಂಡು ಅದನ್ನು ಪಲ್ಟಾಯಿಸ್ಕೊಂಡು ಅದ್ರ ಮೇಲೂ ಹೊಲಿಗೆ ಹಾಕೊಬರ್ಬೇಕು. ನಾನು ಅದ್ರಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಪಕ್ಕಕ್ಕೆ ಹಾಕೋತಾ ಇದ್ದೀನಿ. ಇದು ಬಟ್ಟೆ ಬಂದು ಬ್ಲೌಸ್ ಬಟ್ಟೆ ಬಂದು ತುಂಬ ಸಿಲ್ಕಿ ಐಟಮು, ಸೊ ಅದನ್ನು ಒಳಗಡೆ ಸೇರಿಸಿ ಹಾಕೋಬೇಕು. ಅದಕ್ಕೆ ನಾನು ಇನ್ನೊಂದು ಸಲ ಹಾಕ್ಕೊಂಡು, ಒಂದೇ ಸಲನೇ ಸಾಕು, ಬಟ್ ನಾನು 2 ಸಲ ಹಾಕ್ಕೊಂಡಿದ್ದೀನಿ. ಅದನ್ನು ಕಚ್ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ನಾವು ಈ ಥರ ಹಾಕೋಬೇಕು, ಹೊಲಿಗೆ ಹಾಕೊತಾ ಹೋಗಬೇಕು. ಈ ಥರ ಫಿನಿಶಿಂಗ್ ಮಾಡ್ಕೊಳ್ಳಿ ನೀವು. ಜಸ್ಟ್ 1/4 ಇಂಚಿಗೆ ಒಂದು ಪೀಸ್ ಬಟ್ಟೆನ ನಾವೇನು ಉಕ್ಸ್ ಮಾಡೋಕ್ಕೆ ಅಂತ ತೊಗೋತೀವಿ ಅದನ್ನು ಮಾಡಿಕೊಂಡು ನಾನು ವೀಡಿಯೋದಲ್ಲಿ ತೋರಿಸಿರೋ ಥರ ನಿಮಗೆ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡು ಆದಮೇಲೆ ಮತ್ತು ಇನ್ನೊಂದು ಬಟ್ಟೆನ ಅದು ಅಷ್ಟೇ 2-3 ಇಂಚ್ ಇದ್ದರೆ ಸಾಕು. ಬಟ್ಟೆ ಇದ್ದರೆ ಒಂದು 2.5 ಇಂಚು 3 ಇಂಚು ತೊಗೊಳ್ಳಿ, ಇಲ್ಲಾಂದರೆ 2 ಇಂಚ್ ಆದರೂ ಸಾಕು. ಅದನ್ನು ಅಷ್ಟೇ 1/4 ಇಂಚನ್ನ ಮಡ್ಚ್ಕೊಂಡು ಒಂದೇ ಸಿಂಗಲ್ ಮಡಿಕೆಯಲ್ಲಿ ನೀವು ಹೊಲಿಗೆನ ಪೂರ್ತಿ ಹಾಕ್ಕೊಳ್ಳಿ. ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಅದ್ರದ್ದು ಪ್ರೋಸೆಸ್ ಇರೋದೇ ಹಾಗೇ ಚೆನ್ನಾಗಿ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಇದೇ ಥರ ಒಂದೇ ಒಂದು ಮಡಿಕೆನ ಮಡಚ್ಕೊಂಡು ನೀವು ಈ ಥರ 1/4 ಇಂಚಿಗೆ ಹೊಲಿಗೆ ಹಾಕ್ಕೊಳ್ಳಿ. ಹಾಕೊಂಡ್ಮೇಲೆ ಅದನ್ನು ಈ ಬ್ಲೌಸ್ದು ರೈಟ್ ಪಾರ್ಟ್ ಇರುತ್ತಲ್ಲ, ಏನು ಉಕ್ಸ್ ಪಾರ್ಟ್ ಇರುತ್ತೆ ಅಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ಏನು ಮಾಡಬೇಕು ಅಂತ ಅಂದರೆ, ನಾವು ಅಳತೆ ತೊಗೊಂಡು ಅದು ಎಷ್ಟಿದೆ ಅಂತ ನೋಡಿಕೊಂಡು, ನಂದು 7 ಇದೆ, ಅದು ಕಂಪ್ಲೀಟು ನೋಡಿ ತೋರಿಸ್ತೀನಿ. 7 ಬಂದಿದೆ. ಅಲ್ಲಿ 2 ಡಾಟ್ ಬಿಟ್ಟು ಇಲ್ಲಿ 2 ಡಾಟ್ ಬಿಟ್ಟು ಹಾಕೋಬೇಕು.
ಹಾಕ್ಕೊಂಡು 2 ಆದಮೇಲೆ ಅದನ್ನು ಅಳತೆ ತೊಗೊಂಡೆ. ನಂಗೆ ಕರೆಕ್ಟಾಗಿ 7 ಇಂಚ್ ಸಿಕ್ತು. ಮಧ್ಯಕ್ಕೆ 3.5ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಅಲ್ಲಿಗೆ ಅರ್ಧ ಮಾಡಿಕೊಂಡು ಅಲ್ಲಿ 1.25 ಏನೋ ಬರುತ್ತೆ ಅದನ್ನು ಹಾಕ್ಕೊಂಡೆ. ನಿಮ್ಮ ಅಳತೆ ಅಂದರೆ ನಿಮಗೇನು ಬ್ಲೌಸ್ಗಳು ಕಸ್ಟಮರ್ ಕೊಡ್ತಾರೆ ಅದರ ಅಳತೆ ಪ್ರಕಾರ ಅದನ್ನು ನೀವು 5 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಅದು ಎಷ್ಟಾದರೂ ಇಟ್ಕೊಳ್ಳಿ ಅಳತೆ. ನಿಮ್ಮ ಬ್ಲೌಸ್ ಪ್ರಕಾರ ನೀವು ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನೋಡಿ ನಾನು 5 ಅಂದರೆ 5 ಉಕ್ಸ್ಗೆ 5 ಇದನ್ನು ಮಾರ್ಕನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡ ಮೇಲೆ ಆ ಮೇಲ್ಗಡೆ ಪಾರ್ಟ್ ಇರುತ್ತಲ್ಲ, ಅಂದರೆ ಸಿಂಗಲ್ಲಾಗಿ ನಾನು ಇಟ್ಕೊಂಡಿದ್ದೀನಲ್ಲ, ಅದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ನೋಡಿ ಉಕ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಉಕ್ಸುದು ಮುಂದೆ ಬಾಯಿನ ಸ್ವಲ್ಪ ಅಗಲ ಮಾಡ್ಕೊಂಡು ಇಟ್ಕೋಬೇಕು. ಅಗಲ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ನೀಟಾಗಿ ಹಿಂಗೆ ಹುಕ್ ಹಾಕಿ ಹಿಂಗೆ ಮೇಲೆ ಎತ್ತಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ರೆಡಿ ಮಾಡ್ಕೋಬೇಕು. ಅದನ್ನು ರೆಡಿ ಮಾಡಿಕೊಂಡು ಈಗ ನಾನು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀಟಾಗಿ 2 ಡಾಟ್ಸ್ ಗ್ಯಾಪಲ್ಲಿ, ಅಂದರೆ ಮೊದಲನೇ ಕೆಳಗಡೆ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಂಡಿರೋ ಪೀಸಿಗೂ ಮತ್ತು ಎಕ್ಸ್ಟ್ರಾ ಮೇಲ್ಗಡೆ ಇಟ್ಕೋತಾ ಇರೋ ಪೀಸಿಗೂ ನಿಮಗೆ 2 ಡಾಟ್ಸ್ ಅಂದರೆ 1 ಡಾಟ್ ಪಕ್ಕದಲ್ಲಿ 2 ಡಾಟ್ ಆ ಥರ 2 ಡಾಟ್ ಗ್ಯಾಪಲ್ಲಿ ಇಟ್ಕೊಂಡು ಏನು ನೀವು ಮಾರ್ಕ್ ಹಾಕ್ಕೊಂಡಿರ್ತೀರ ಅಲ್ಲಿಗೆ ಉದ್ದುದ್ದಕ್ಕೆ ಏನು ಒಂದು ಪಕ್ಕದಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ, ಅದು ಅಷ್ಟೇ 2 ಡಾಟ್ ಗ್ಯಾಪ್ ಇರಬೇಕು. ಅದನ್ನು ಹಿಂದೆ ಮುಂದೆ ನಾವು ಓವರ್ಲ್ಯಾಪ್ ಥರ ಮಾಡಿಕೊಂಡ್ರೆ 2 ಅಲ್ಲಿ ಏನು ನೀವು 5 ಉಕ್ಸ್ ಹಾಕ್ತೀರಾ ಅದಕ್ಕೆ 10 ಸಲ ನೀವು ಆ ಥರ ತಿರುಗಿಸಿ ಅಂದರೆ ಒಂದು ಉಕ್ಸ್ ಇದಕ್ಕೆ 2 ಥರ ನೀವು 10 ಸಲ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ತುಂಬ ಅಂದರೆ ತುಂಬ ಈಸಿ. 1 ಸಲ 2 ಸಲ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಈ ವಿಡಿಯೋನ ಆನ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡೋಕ್ಕೆ ಟ್ರೈ ಮಾಡಿ. 2ರಿಂದ 3 ಸಲ ಮಾಡ್ತಿದ್ದಂಗೆ ನಿಮಗೆ ಕಂಪ್ಲೀಟಾಗಿ ಐಡಿಯಾ ಸಿಕ್ಬಿಡುತ್ತೆ. ಏನಂದರೆ ಫಿನಿಶಿಂಗ್ ನಂಬರ್ 1 ಫಿನಿಶಿಂಗ್ ಬರುತ್ತೆ. ಮತ್ತು ಬೇಗನೂ ಮಾಡ್ಬೋದು. ನೋಡೋಕ್ಕೆ ನಿಮಗೆ ಕಷ್ಟ ಅಂತ ಅನಿಸ್ಬೋದು ಅಷ್ಟೇ, ಬಟ್ ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋನ ಮತ್ತೆ ನೋಡಿಕೊಂಡೇ ಟ್ರೈ ಮಾಡಿ, ನಿಮಗೆ ಆವಾಗ ಐಡಿಯಾ ಬರುತ್ತೆ. ನನಗೂ ಇದನ್ನು ನನ್ನ ತಮ್ಮನ ಹೆಂಡ್ತಿ ಹೇಳ್ಕೊಟ್ಟಿದ್ದು. ಅವ್ರ ಮನೇಲಿ ಮಾಡ್ತಿದ್ರು, ಅವ್ರ ತಂದೆ ಟೈಲರು, ಅವ್ರು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನಂಗೆ ತುಂಬ ಹೆಲ್ಪ್ ಆಯಿತು ಅವಳು ಹೇಳ್ಕೊಟ್ಟಿದ್ದು. ನನಗೆ ಉಕ್ಸು ದಾರ ಹಾಕೋದೇ ಭಾಳ ಕಷ್ಟ ಆಗ್ತಿತ್ತು. ಹಾಗಾಗಿ ಇದನ್ನು ಕಲ್ತ್ಕೊಂಡ್ಮೇಲೆ ನನಗೆ ಬ್ಲೌಸ್ ಮುಗೀತಿದ್ರೆ ಹಂಗೆ ಅದರದ್ದೆಲ್ಲ ಕಂಪ್ಲೀಟ್ ಆಯಿತು ಅನ್ನೋ ಥರನೇ ಇರುತ್ತೆ. ನಾನು ಮಿಷಿನಲ್ಲೇ ಕೂಡ ಹುಕ್ಸ್ನೂ ಹಾಕೋದು, ಮಿಷಿನಲ್ಲೇ ಕೂಡ ದಾರನೂ ಹಾಕೋದು. ದಾರ ನನಗೆ ಕೈಯಲ್ಲಿ ಹಾಕ್ಕೊಳ್ಳಿ ಅಂತ ಬಾಯ್ಬಿಟ್ಟು ಕೇಳೋರಿಗೆ ಮಾತ್ರ ನಾನು ಹಾಕ್ತಿರ್ತೀನಿ. ನೋಡಿ, ನಾನು ಮಾಮೂಲಿ ನಾರ್ಮಲ್ ಮಿಷಿನಲ್ಲೇ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಅಂತ ಹೇಳ್ಬಿಟ್ಟು, ಯಾವ ಥರ ಹಾಕೋದು ಅಂತ. ಇದಕ್ಕೋಸ್ಕರ ಯಾವುದೂ ಎಕ್ಸ್ಟ್ರಾ ಬೇರೆ ಥರ ಮಿಷಿನ್ಸ್ ಏನೂ ಯೂಸ್ ಮಾಡೋಂಗಿಲ್ಲ. ನೀವು ನಾರ್ಮಲ್ ಮನೇಲಿ 95% ಎಲ್ಲರ ಹತ್ರನೂ ಇದೇ ಥರನೇ ಮಿಷಿನ್ಸ್ ಅವೈಲಬಲ್ ಇರೋದು ಮನೇಲಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ಇದು ಈ ಥರ ಆದಮೇಲೆ ಕಟ್ ಮಾಡಿಕೊಂಡೆ ಎಕ್ಸ್ಟ್ರಾ ಪೀಸ್ನ ನಿಮಗೆ ತೋರಿಸ್ತೀನಿ ನೋಡಿ ನಾನು ಯಾವ ಥರ ಅಂಥೇಳಿ. ಈ ಥರ ಮಧ್ಯ 2 ಡಾಟ್ನ ಗ್ಯಾಪ್ ಇಟ್ಕೊಂಡು ನೀಟಾಗಿ ಅದನ್ನು ಹೊಲ್ಕೊಬರ್ಬೇಕು. ಹೊಲ್ಕೊಂಡು ಆದಮೇಲೆ ಬ್ಯಾಕ್ ಪಾರ್ಟ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಬಿಡಿ. ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟಿಗೆ ನೀವು ಒಳಗಡೆಯಿಂದ ಯಾವ ಥರ ಹುಕ್ಸ್ನ ಸೇರಿಸ್ಬೇಕು ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದು ಉಕ್ಸ್ ಏನು ನೋಡ್ತಿದ್ದೀರಾ, ಸ್ವಲ್ಪ ಬಾಯಿ ಚೂರು ಮುಂದೆ ಅಗಲ ಮಾಡ್ಕೋಬೇಕು. ಮಾಡಿಕೊಂಡು ನಿಮಗೆ ಕಾಣಿಸುತ್ತೆ ಅದು ಡಾಟು. ಆ ಡಾಟ್ ಏನು ಗ್ಯಾಪ್ ಕೊಟ್ಟಿರ್ತೀವಿ ನೋಡಿ ನಾವು, 2 ಡಾಟ್ಸ್ ಗ್ಯಾಪು, ಆ ಗ್ಯಾಪ್ ಒಳಗಡೆ ಹಂಗೆ ಹಾಕಿ ಜಸ್ಟ್ ಎಳ್ಕೊಳ್ಳೋದಷ್ಟೇನೆ. ಹಿಂಗೆ ಹಾಕಿ ಮೇಲ್ಗಡೆಯಿಂದ ಎಳ್ಕೊಂಡ್ರೆ ಈ ಥರ ಬರುತ್ತೆ ನೋಡಿ. ಇದೇ ಥರ 5 ಫಿಕ್ಸ್ ಮಾಡ್ಕೊಬೇಕು ನಾವು. 5 ಫಿಕ್ಸ್ ಮಾಡಿಕೊಂಡ್ರೆ ನಿಮಗೆ ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ, ಒಂದೊಂದೇ ನಾನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸತಿ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಇಷ್ಟಪಡ್ತೀರಾ ಈ ಕೆಲಸನ. ಮತ್ತು ನಾವು ಎಷ್ಟೊತ್ತೇ ಟೈಮ್ ಸ್ಪೆಂಡ್ ಮಾಡಿ ಕೆಲಸ ಮಾಡಿದ್ರೂ ಫಿನಿಶಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಅಷ್ಟೇ ಫಿನಿಶಿಂಗಿಗೆ ಫಸ್ಟ್ ಪ್ರಿಯಾರಿಟಿ ಕೊಡೋದು ಕಸ್ಟಮರ್ಸು. ಹಾಗಾಗಿ ಇದು ಒಂದು ಹೊಸ ಪ್ರಯತ್ನ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇದಾದ ಮೇಲೆ ಸ್ವಲ್ಪ ಗ್ಯಾಪ್ ಆಗಿರುತ್ತಲ್ಲ ಅದನ್ನು ಈ ಥರ ಅಮುಕ್ಕೊಂಡ್ರೆ, ಅಂದರೆ ಕತ್ರಿ ಇಲ್ಲ ಇನ್ನೇನಾದರೂ ಒಂದು ಐಟಮಲ್ಲಿ ಹಿಂಗೆ ಕೆಳಗಡೆಗೆ ಹಿಂಗೆ 1-2 ಸತಿ ಹೊಡೆದ್ರೆ ಅದು ಒಳಗಡೆ ಹೋಗುತ್ತೆ. ಸೊ ನೋಡಿ, ನಿಮ್ಗೆ ಈ ಥರ ಕಂಪ್ಲೀಟ್ ಆಯಿತು. ಇದಾದ ಮೇಲೆ ಮತ್ತೆ ಬ್ಯಾಕಿಗೆ ತಿರುಗಿಸ್ಕೊಂಡು ನೀವು ಯಾವ ಥರ ಉಕ್ಸ್ ಹಾಕ್ತೇನೆ ನೀವು ಯಾವ ಥರ ಅದನ್ನು ಮಡ್ಚ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡು ಬರ್ತಿದ್ರೋ ಸೇಮ್ ಅದೇ ಥರ ಮಡ್ಚ್ಕೊಂಡು ಇದನ್ನು ಫಿನಿಶಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಮುಗ್ದೇ ಹೋಯ್ತು. ನೋಡಿ, ಜಸ್ಟ್ ಒಂದು 5 ನಿಮಿಷ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿರೋದು ಇದಕ್ಕೆ ನಾನು.
ಹಾರ್ಡ್ಲಿ 5 ಮಿನಿಟ್ಸು. ಸೊ ನಿಮಗೆ 5 ಮಿನಿಟ್ಸಲ್ಲಿ ಉಕ್ಸೇ ಹಾಕಾಗೋಯಿತು. ಬಟ್ ಅದೇ ನೀವು ಎಲ್ಲ ಆದಮೇಲೆ ಕುತ್ಕೊಂಡು ಕೈಯಲ್ಲಿ ಉಕ್ಸಾಕ್ತೀನಿ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ಪೋಣಿಸ್ಕೊಂಡು ಅದನ್ನು ಪ್ರತಿಯೊಂದು ಬಿಗಿಯಾಗಿ ಅದು ಅಳ್ಳಾಡದೇ ಇರೋ ಥರ ಗಟ್ಟಿಯಾಗಿ ಇದಾಗದೇ ಇರೋ ಲೂಸ್ ಆಗದೇ ಇರೋ ಥರ ಮಾಡೋದು. ಇದನ್ನು ಮಾಡೋದ್ರಿಂದ ಅದು ಲೂಸ್ ಆಗೋದೇ ಇಲ್ಲ ನಿಮಗೆ. ಇಲ್ಲಾಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಎರಡು ಮೂರು ಹೊಲಿಗೆ ಅಂದರೆ ಕೈಯಲ್ಲಿ ಹೊಲಿಗೆ ಕೊಟ್ಬಿಡ್ತಾರೆ ನಾವು ಕೊಡೋರು ಕೂಡ. ಸೊ ಅದು ಪ್ರಾಬ್ಲಮ್ ಆಗ್ತಾನೆ ಇತ್ತು. ಇದನ್ನು ನಾನು ಕಲ್ತ್ಕೊಂಡ್ಮೇಲೆ ಪ್ರಾಬ್ಲಮ್ ನನಗೂ ಸಾಲ್ವ್ ಆಗಿದೆ. ಸೊ ನಿಮಗೂ ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲರೂ ನೀವು ಇದನ್ನು ಯಾವ ಥರ ಫಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿ ತುಂಬ ಈಸಿಯಾಗಿ ಮಾಡ್ಬೋದು. ಜಸ್ಟ್ ನೀವು ಬಟ್ಟೆ ಹೊಲಿಯೋ ಈ ಬ್ಲೌಸ್ ಹೊಲಿಯೋ ಟೈಮಲ್ಲಿ ಒಂದು 5 ಮಿನಿಟ್ಸ್ ಅಷ್ಟೇ ನಾವು ಇದಕ್ಕೆ ಎಕ್ಸ್ಟ್ರಾ ಟೈಮ್ನ ಕೊಟ್ಟರೆ ಇಷ್ಟು ಚೆನ್ನಾಗಿ ಫಿನಿಶಿಂಗ್ ಆಗಿ ಉಕ್ಸು ಬರುತ್ತೆ. ಆ್ಯಕ್ಚುಲಿ ಟೈಲರಿಂಗ್ ಅವರಿಗೆ ಗೊತ್ತಿರುತ್ತೆ ಉಕ್ಸು ಮತ್ತು ದಾರದ ಕಷ್ಟ ಏನು ಅಂತೇಳಿ. ಅದು ನಿಮಗೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ತುಂಬ ಆರಾಮಾಗಿ ತುಂಬ ಬೇಗ ಮಾಡ್ಕೋಬೋದು. ಹಂಗೆ ನಾನು ನಿಮ್ಗೆ ಹೇಳ್ಕೊಟ್ಟಿರೋ ಈ ಒಂದು ಟಿಪ್ಸ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಅಕೌಂಟ್ನ ದಯವಿಟ್ಟು ಫಾಲೋ ಮಾಡಿಕೊಂಡು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ಸ್ಟಾಗ್ರಾಮಲ್ಲಿ ಬಂದು ನಿಮಗೆ ಶ್ರೀಕಾಂತ್ ಎಂ ಗೌಡ ಅಂತ ಅಕೌಂಟ್ ನೇಮ್ ನಂದು. ಯೂಟ್ಯೂಬಲ್ಲಿ ಬಂದು ಶ್ರೀ ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ. ನೀವು ಇದೆರಡನ್ನೂ ಕೂಡ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ದು ಒಂದೇ ಇದೆ, ಶ್ರೀಕಾಂತ್ ಎಂ ಗೌಡ ಅಂತೇಳಿ ನಮ್ಮ ಹಸ್ಬೆಂಡ್ ಅವ್ರ ಹೆಸರಲ್ಲಿ. ಹಾಗೆ ಶ್ರೀ ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಇದನ್ನು ದಯವಿಟ್ಟು ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನಿಮ್ಗೆ ಈ ಥರ ಇನ್ಫಾರ್ಮೇಟಿವ್, ಯೂಸ್ಫುಲ್, ಈಸಿ ಆಗಿರೋಂಥ ಟಿಪ್ಸ್ಗಳನ್ನ ನಾನು ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ನಿಮ್ಮೆಲ್ಲ ಟೈಲರಿಂಗ್ ಮನೇಲಿ ನಾವು ಹೊರಗಡೆ ಹೋಗಿ ಕಲಿಯೋಕ್ಕಾಗಲ್ಲ, ಮನೇಲೇ ಯೂಟ್ಯೂಬ್ ನೋಡಿಕೊಂಡು ಕಲಿಬೋದು ಅನ್ನೋರಿಗೆ ಇಂಥ ವಿಡಿಯೋಗಳು ತುಂಬ ಹೆಲ್ಪ್ ಆಗುತ್ತೆ. ನನಗೆ ಗೊತ್ತಿರೋದು ಅಂದರೆ ನಾನು ಕಲ್ತಿರೋ ಅಷ್ಟನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ಒಂದು ಟಿಪ್ಸು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.